ದುಬೈನಲ್ಲಿ ಕೆಲಸಕ್ಕೆ ತೆರಳಿದ ಸಂಕಷ್ಟಕ್ಕೀಡಾದ ಅಥಣಿಯ ತಾಲೂಕಿನ ಮೂವರು ಯುವಕರಿಗೆ ಸ್ಥಳೀಯ ಶಾಸಕ ಲಕ್ಷ್ಮಣ್ ಸವದಿ ಅವರು ವಾಟ್ಸ್ಆಪ್ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ. ಈ ಘಟನೆ ಅಥಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಮೂಡಿಸಿದ್ದು, ಆದರೆ ಶಾಸಕರ ಈ ಕ್ರಮದಿಂದಾಗಿ ಕುಟುಂಬಸ್ಥರು ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ದುಬೈನಲ್ಲಿ ಸಿಲುಕಿರುವ ಯುವಕರಾದ ಶಶಿಕಾಂತ್ ಸೇರಿದಂತೆ ಮೂವರು ಕೆಲಸದ ನಿಮಿತ್ತ ವಿದೇಶಕ್ಕೆ ತೆರಳಿದ್ದ, ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ತೊಂದರೆಗೊಳಗಾಗಿದ್ದು ಎಂದು ತಿಳಿದು ಬಂದಿದೆ. ವಿಷಯ ತಿಳಿದ ಕೂಡಲೇ ಶಾಸಕ ಲಕ್ಷ್ಮಣ್ ಸವದಿ ಅವರು ಶಶಿಕಾಂತ್ ಅವರಿಗೆ ವಾಟ್ಸ್ಆಪ್ ಕರೆ ಮಾಡಿ ಧೈರ್ಯ ತುಂಬಿದರು ಮತ್ತು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಶಾಸಕರು ಯುವಕರೊಂದಿಗೆ ಮಾತನಾಡುತ್ತಾ, ನಿಮ್ಮನ್ನು ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಮತ್ತು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದಲ್ಲದೆ ಅವರು ಯುವಕರ ಕುಟುಂಬಕ್ಕೆ ಸದಸ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡುತ್ತಿದ್ದಾರೆ. ಕುಟುಂಬ ಸದಸ್ಯರು ಶಾಸಕರ ಈ ನಡೆಗೆ ಸಂತಸ ವ್ಯಕ್ತಪಡಿಸಿದ್ದು, ಶೀಘ್ರದಲ್ಲೇ ಯುವಕರು ಸುರಕ್ಷಿತವಾಗಿ ಊರಿಗೆ ಮರಳುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯು ಶಾಸಕರ ಸಾಮಾಜಿಕ ಬದ್ಧತೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಸ್ಪಂದಿಸುವ ಅವರ ಕ್ಷಮತೆಯನ್ನು ಎತ್ತಿ ತೋರಿಸುತ್ತಿದೆ. ಮಾತಾಡಿದ್ರಿ ಸರ್, ಏನ್ ತಲೆ ಕಟ್ಸೋಬೇಡ, ಆರಾಮಿರು. ಹೌರಿ ಸರಿ ಸರಿ ಸರ್. ಏನಂತದೇನ್ ತೊಂದ್ರೆ ಏನಿಲ್ಲ. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್ ಅಷ್ಟೇ. ಏನು ತಲೆ ಕಟ್ಸೋಬರ್ತೀನಿ ನೋಡ್ಕೊತೆ. ಒಂದು ಕುಂಬಾರ ಅಂತ ಹೇಳಿ ಒಬ್ಬ ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ. ಅದಂತವ ಒಂದ್ ಸಚಿವರು ಅವನು ಅದಾರ, ಅವನು ನಿನಗೇನ್ರಿ ಇರ್ಲಕ್ಕೆ ಮಾಡ್ಲಿಕ್ಕೆ ಊಟದ ಏನ್ ವ್ಯವಸ್ಥೆ ಮಾಡ್ಬೇಕಂತಂದ್ರೆ ಹೇಳು, ಅಲ್ಲಿ ಮಾಡ್ತಾನೆ. ಅವ್ರ ನಂಬರ್ ಕಳಿಸಿರ್ತೇನೆ. ಹಾ ರೀ ಸರ್, ಸರಿ ಸರ್, ಶೋರ್. ಅವ್ರ ನಂಬರ್ ಕಳಿಸಿರ್ತಾನೆ, ಅದ್ರ ಕಾಂಟ್ಯಾಕ್ಟ್ ಮಾಡೋದು ನಾನು ಹೆಸರು ಹೇಳ. ಓಕೆ ಓಕೆ ಸರ್, ಸರಿ ರೀ ಸರ್. ಥ್ಯಾಂಕ್ ಯು ಸರ್. ಹಾ ರೀ ಸರ್, ಥ್ಯಾಂಕ್ ಯು. ಹಾ ರೀ ಸರಿ. 4 ಜನರು ಯಾರು ನಾನು ಸಂಪರ್ಕ ಬಂದವ್ರೆಲ್ಲ ಹೆಸರು ಕೊಟ್ಟಿದ್ದೀನಿ. ಓಕೆ ಸರಿ. ಹೋಮ್ ಮಿನಿಸ್ಟರ್ ಕಳಿಸಿದ್ದೀನಿ. ಹಾ ರೀ ಸರಿ. ಬರ್ದ್ರೆ ವ್ಯವಸ್ಥೆ ಆಕತಿ. ನಾಳೆ ಅಥವಾ ನಾಡದ್ರಾಗ 2 ದಿವಸದಾಗ ಹಾಕಕ್ ಬರ್ದ್ರಿ. ಹಾ ರೀ ಸರಿ, ಥ್ಯಾಂಕ್ ಯು ಸರ್. ಅದೇ ಚಿದುವನನ್ನು ಫೋನ್ ಹಚ್ಚಿದ್ರಿ ಸರ್, ಮಾತಾಡಿದ್ರಿ. ಸರಿ, ಏನ್ ತಲೆ ಕಟ್ಸೋಬೇಡ, ಆರಾಮಿರು. ಹೌರಿ ಸರಿ ಸರಿ ಸರ್. ಏನಂತದೇನ್ ತೊಂದ್ರೆ ಏನಿಲ್ಲ. ಓಕೆ ಸರ್, ಅಷ್ಟೇ ನೀವು ಹೇಳಿದ್ರೆ ಧೈರ್ಯ ಬಂದ್ ಸರ್ ಅಷ್ಟೇ. ಏನು ತಲೆ ಕಟ್ಸೋಬರ್ತೀನಿ ನೋಡ್ಕೊತೆ. ಒಂದು ಕುಂಬಾರ ಅಂತ ಹೇಳಿ ಒಬ್ಬ ನಂಬರ್ ಕಳಿಸ್ಕೊಡ್ತೀನಿ. ಓಕೆ ಸರಿ. ಅದಂತವ ಒಂದ್ ಸಚಿವರು ಅವನು ಅದಾರ, ಅವನು ನಿನಗೇನ್ರಿ ಇರ್ಲಕ್ಕೆ ಮಾಡ್ಲಿಕ್ಕೆ